ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮತ್ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಮಾಡಿದಂತಹ ವಿಷ್ಣು ಸ್ತುತಿಯ ನಿರೂಪಣೆಯ ಮುಂದುವರೆದ ಭಾಗ. ಪರಮಾತ್ಮನ ಮುಂದೆ ನಮ್ಮ ದೋಷಗಳು ಏನು ಅಂತನ್ನೋದನ್ನು ವಿಜ್ಞಾಪನ ಮಾಡಿಕೊಂಡು ಆ ದೋಷಗಳನ್ನು ಪರಿಹರಿಸು ಎಂಬ ಒಂದು ಪ್ರಾರ್ಥನೆಯನ್ನು ಮಾಡುವ ಕ್ರಮವನ್ನು ನಮಗೆ ಮಹಾನುಭಾವರು ಅವರು ತೋರಿಸ್ಕೊಡ್ತಾ ಇದ್ದಾರೆ. ಅದನ್ನು ನಾವು ಹಿಂದಿನ ಶ್ಲೋಕಗಳಲ್ಲಿ ನೋಡಿದ್ದೇವೆ. ಇದರಲ್ಲಿ ಮುಂದೆ ಬರುವಂತಹ ಶ್ಲೋಕಗಳ ಬಗ್ಗೆ ನೋಡುವುದಾದರೆ, ಪರಮಾತ್ಮನನ್ನು ಸ್ತೋತ್ರ ಮಾಡುವುದಕ್ಕೆ ಅಂತ ನಾವು ಆರಂಭ ಮಾಡಿದ್ದು. ಆ ಸ್ತೋತ್ರಗಳ ಮಧ್ಯೆ ಮಧ್ಯೆ ನಮ್ಮ ದೋಷಗಳನ್ನು ತೋರಿಸ್ಕೊಂಡು ಇದನ್ನು ಪರಿಹಾರ ಮಾಡಪ್ಪ ಅನ್ನುವ ಪ್ರಾರ್ಥನೆಯೂ ಕೂಡ ಬರ್ತಾ ಇದೆ. ಆದರೆ ಸ್ತೋತ್ರ ಅಂತ ವಿಚಾರ ಬಂದಾಗ ಏನು ಅಂತಹದ್ದೇನು ಹೆಚ್ಚು ವಿಶಾಲವಾಗಿ ಸ್ತೋತ್ರ ಮಾಡ್ತಾ ಇಲ್ವಲ್ಲಪ್ಪ ಅಂತ ಒಂದು ಭಾವನೆ ನಮಗೆ ಬರಬಹುದು. ಅವರು ಯಾಕೆ ಆ ತರಹ ಅನ್ನೋದಕ್ಕೆ ಕಾರಣ ಕೊಡ್ತಾರೆ. ಪರಮಾತ್ಮನನ್ನು ಸ್ತೋತ್ರ ಮಾಡಲಿಕ್ಕೆ ಹೊರಟಂತಹ ಪ್ರತಿಯೊಬ್ಬ ಭಕ್ತರಿಗೆ ಇರಬೇಕಾದಂತಹ ಒಂದು ಎಚ್ಚರಿಕೆಯನ್ನು ಅವರು ತೋರಿಸ್ಕೊಡ್ತಾರೆ. ಭಗವಂತನನ್ನು ಸ್ತೋತ್ರ ಮಾಡುವುದಕ್ಕೆ ಒಂದು ಹಂತದಲ್ಲಿ ಸಮರ್ಥರು ಅಂದರೆ ಯಾರು, ನಾವು ಯಾವ ಹಂತದಲ್ಲಿ ಇದ್ದೇವೆ ಅನ್ನೋದನ್ನು ತಿಳಿದುಕೊಂಡು ನಾವು ಭಗವಂತನನ್ನು ಸ್ತೋತ್ರ ಮಾಡಬೇಕು. ಅದನ್ನೂ ಭಗವಂತನ ಮುಂದೆ ವಿಜ್ಞಾಪನೆ ಮಾಡಿದರೆ ಅದೇ ಒಂದು ವಿಧವಾದ ಸ್ತೋತ್ರವೂ ಆಗಿಬಿಡುತ್ತೆ. ಯಾಕೆಂದರೆ ಸ್ತೋತ್ರ ಅಂದರೆ ಏನು? ಒಬ್ಬ ಗುಣವಂತನಾದ ವ್ಯಕ್ತಿಯಲ್ಲಿರುವ ಗುಣಗಳನ್ನು ವರ್ಣನೆ ಮಾಡುವುದನ್ನು ಸ್ತೋತ್ರ ಅಂತ ಕರೀತಾರೆ. ಆದರೆ ಆ ವಿಧವಾದಂತಹ ಗುಣಗಳನ್ನು ಕೆಲವೊಂದನ್ನೇ ನಾವು ಕಂಡುಕೊಂಡಿದ್ದು, ಅವನಲ್ಲಿಯೂ ಅಷ್ಟೇ ಗುಣಗಳಿದ್ದರೆ ಎಲ್ಲರೂ ಅಷ್ಟನ್ನೇ ವರ್ಣನೆ ಮಾಡಿ ಮುಗಿಸಿಬಿಡ್ತಾಯಿದ್ರು. ಆದರೆ ಎಂತೆಂತಹ ದೊಡ್ಡ ದೊಡ್ಡ ದೇವತೆಗಳು ಒಬ್ಬೊಬ್ಬರ ಹೆಸರುಗಳನ್ನು ಹೇಳ್ತಾರೆ. ಅವರುಗಳೂ ಕೂಡ ಪರಮಾತ್ಮನನ್ನು ಪೂರ್ಣವಾಗಿ ಸ್ತೋತ್ರ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಅನ್ನುವಾಗ ನಾವೆಲ್ಲಿ ಎಂಬ ಅಭಿಪ್ರಾಯದಲ್ಲಿ ಅವರು ಮಾತನ್ನು ಹೇಳ್ತಾರೆ. ರಮಾ ಕಾಮಾರಾತಿ ಕಮಲಭವನ ಶ್ಯಾಮಲತನೋ ಯದಾ ಶಕ್ತಾ ಸ್ತೋತುಂ ಜಡಮತಿರಹಂ ಕ್ವವ್ರಜಪತೆ ತಥಾಪ್ಯರ್ಘ್ಯಂ ಸಿಂಧೋರಿವ ತವ ಭವತ್ವೀಶ ಕರುಣಾ ಸಮುದ್ರೈಷಾ ವಾಣಿ ತವ ಹೃದಯ ತೋಷಾಯ ಸತತಂ. ಸಾಕ್ಷಾತ್ ಮಹಾಲಕ್ಷ್ಮಿ ಭಗವಂತನನ್ನು ಯಾವಾಗಲೂ ಸ್ತೋತ್ರ ಮಾಡ್ತಾ ಇರ್ತಾಳೆ. ಇನ್ನು ಬ್ರಹ್ಮದೇವರು, ರುದ್ರದೇವರು ಇವರೇ ಮೊದಲಾದಂತಹ ದೊಡ್ಡ ದೊಡ್ಡ ಜ್ಞಾನಿವರೆಣ್ಯರು ಭಗವಂತನನ್ನು ಸ್ತೋತ್ರ ಮಾಡಲಿಕ್ಕೆ ಅಂತ ಹೋದರೆ ಸಾಧ್ಯವಾಗಿಲ್ಲ. ಹಾಗಿರುವಾಗ ಜಡಮತಿಯಾದಂತಹ ಮಂದಮತಿಯಾದಂತಹ ನಾನು ಭಗವಂತನನ್ನು ಹೇಗೆ ಸ್ತೋತ್ರ ಮಾಡೋಕ್ಕೆ ಸಾಧ್ಯ? ಹೇ ವ್ರಜಪತೆ ಅಂತ ಕೃಷ್ಣನನ್ನು ಸಂಬೋಧನ ಮಾಡ್ತಾ ಇರೋದು. ನಾನು ಜಡಮತಿ ಇದ್ದಂತೆ, ಏನೋ ಒಂಚೂರು ಬುದ್ಧಿ ವಿವೇಕಾದಿಗಳಿರಬಹುದು, ಆದರೆ ಅಂಥ ದೊಡ್ಡ ದೊಡ್ಡ ಜ್ಞಾನಿಗಳ ಮುಂದೆ ನೋಡಿದರೆ ನಮ್ಮ ಜ್ಞಾನ ಬಹಳ ಅಲ್ಪವಾದದ್ದು, ನಮ್ಮನ್ನು ಜಡಮತಿ ಅಂತ ನಾವು ಹೇಳಬಹುದು. ಭಗವಂತನಿಗೆ ಅಂಥವರೂ ಮಾಡಿದ ಸ್ತೋತ್ರವನ್ನು ಕೇಳುವಷ್ಟು ಸೌಜನ್ಯ ಇದೆ, ಅಷ್ಟು ವಾತ್ಸಲ್ಯ ಇದೆ ಭಕ್ತರ ಮೇಲೆ. ಅದಕ್ಕೆ ವ್ರಜಪತೆ ಅಂತ ಹೇಳಿದ್ದು. ವ್ರಜ ಎಂಬ ಶಬ್ದವನ್ನು ಹೇಳಿದಾಗಲೇ ಭಾವಿಸ್ಕೋಬಹುದಾಗಿದೆ ಅಲ್ಲಿ ಇರುವಂತಹ ಹಸುಕರುಗಳು. ಭಗವಂತನ ಮೇಲೆ ಅವುಗಳಿಗೆ ಬಹಳಷ್ಟು ವಾತ್ಸಲ್ಯ. ಭಗವಂತ ಏನು ಅವ್ರ ಮೇಲೆ ವಾತ್ಸಲ್ಯ ತೋರಿಸ್ತಾನೆ, ಅದಕ್ಕೆ ತಕ್ಕಾಗಿ ಆ ಹಸುಕರುಗಳಿಗೆ ಭಗವಂತನ ಬಗ್ಗೆ ವಿಶೇಷವಾದಂಥ ಪ್ರೀತಿ ಗೌರವಗಳಿತ್ತು. ತಮ್ಮದೇ ಆದ ರೀತಿಯಲ್ಲಿ ಭಗವಂತನಲ್ಲಿರುವಂತಹ ಒಂದೋ ಎರಡೋ ಗುಣಗಳನ್ನು ಕಂಡುಕೊಂಡು ಸಂತೋಷ ಪಡ್ತಾ ಇದ್ವವು. ಬೇರೆ ಇನ್ನೇನು ಗೊತ್ತಾಗದೇ ಇದ್ದರೂ ಕೂಡ ಭಗವಂತನಲ್ಲಿ ಇರುವಂತಹ ಆ ಒಂದು ಸೌಂದರ್ಯ ಇದೆಯಲ್ಲ, ಅವನ ಗಾತ್ರದಲ್ಲಿ ಇರುವ ಒಂದು ಸೌಷ್ಠವ ಇದೆಯಲ್ಲ, ಅದನ್ನು ನೋಡಿಯೇ ಸಂತೋಷ ಪಡುವಂತಹ ಎಷ್ಟೋ ವ್ರಜವಾಸಿಗಳು ಇದ್ದರು. ಅಷ್ಟು ಆ ಗುಣವನ್ನು ನೋಡಿ ಸಂತೋಷಪಟ್ಟಿದ್ದಕ್ಕೂ ಕೂಡ ಆ ಒಳ್ಳೆಯ ಚೇತನಕ್ಕೆ ಭಗವಂತ ಅನುಗ್ರಹವನ್ನು ಮಾಡ್ತಾಯಿದ್ದ. ಆ ತರಹ ವ್ರಜವಾಸಿಗಳಿಗೆಲ್ಲ ಅನುಗ್ರಹಿಸಿದಂತಹ ನೀನು, ಆ ದನಕರುಗಳನ್ನೆಲ್ಲ ಉದ್ಧಾರ ಮಾಡಿದಂತಹ ನೀನು ನಮ್ಮನ್ನು ಉದ್ಧಾರ ಮಾಡು. ನಾವು ಮಾಡುವ ಸ್ತೋತ್ರ
ನಾವು ಅಷ್ಟೇ ನಿನ್ನನೇನು ಸ್ತೋತ್ರ ಮಾಡಿದ್ವಿ ನೋಡಿ, ಇಲ್ಲಿ ಸಂಬೋಧನೆ ಮಾಡ್ತಾರೆ ಶ್ಯಾಮಲ ತನೋ ಅಂತ. ಭಗವಂತನ ತನು ಅಂದರೆ ಗಾತ್ರ ಇದೆಯಲ್ಲ, ಅದು ಶ್ಯಾಮಲವಾಗಿದೆ. ಅಂದರೆ ನೀಲಮೇಘ ಶ್ಯಾಮ ಅಂತ ಕರೀತಾರಲ್ಲ, ಆ ವರ್ಣನೆಯನ್ನು ನಾವಿಲ್ಲಿ ನೋಡಬಹುದಾಗಿದೆ. ಭಗವಂತನ ರೂಪ ಅಂತ ಬಂದಾಗ ನಮಗೆ ಸುಲಭವಾಗಿ ಅರ್ಥವಾಗುವಂತಹದ್ದು ಅಂತಂದರೆ ಇದು. ಅಪ್ರಾಕೃತವಾದಂತಹ ಆ ವಿಧವಾದ ನೀಲ ಮೇಘದಂತೆ ಇರುವ ಬಣ್ಣ ಭಗವಂತನದ್ದು ಅಂತ ಭಾವಿಸಿಕೊಂಡು ಅಂತಹ ಸುಂದರವಾದ ಗಾತ್ರ ಪರಮಾತ್ಮನದಿದೆ ಅಂತ ಚಿಂತಿಸಿದರೂ ಕೂಡ ಅದು ಒಂದು ವಿಧವಾದ ಭಗವಂತನ ವರ್ಣನೆ, ಸ್ತೋತ್ರ ಅಂತ ಆಯಿತು. ತುಂಬ ಚಿಕ್ಕದಾಯ್ತಲ್ಲ, ಇಂಥ ಸಣ್ಣ ಪುಟ್ಟ ಸಂಬೋಧನೆಗಳನ್ನು ಮಾಡಿ ಅದರಲ್ಲೇ ಸ್ತೋತ್ರ ಮಾಡ್ತಾ ಕೂತ್ರೆ ತುಂಬ ಚಿಕ್ಕದಾಯ್ತಲ್ಲ ಅಂದರೆ, ಇಲ್ಲ ಮತ್ತು ನಮ್ಮ ಕೈಯಿಂದ ಆಗೋದೇ ಅಷ್ಟು. ಈಗ ಸಮುದ್ರದಲ್ಲಿ ಹೋಗಿ ಸ್ನಾನ ಮಾಡಿದವರು ಅರ್ಘ್ಯ ಕೊಡ್ತಾರೆ. ಸಮುದ್ರದಿಂದಲೇ ಎಲ್ಲರಿಗೂ ಕೂಡ ನೀರು ಸಿಗೋ ಅಂತಹದ್ದು. ಆದರೂ ಸಮುದ್ರಕ್ಕೆ ನಾವು ನೀಡುವಂತಹ ಅರ್ಘ್ಯ ಹೇಗೆ ಅದು ಅತ್ಯಲ್ಪ, ಹಾಗೆ ಸಮುದ್ರದ್ದೇ ಆದರೂ ಕೂಡ ಸಮುದ್ರ ಅಭಿಮಾನಿಯಾದ ವರುಣ ಅದನ್ನು ಸ್ವೀಕರಿಸಿ ಅನುಗ್ರಹಿಸ್ತಾನೆ. ಹಾಗೆ ಭಗವಂತನೂ ಒಂದು ತರಹ ಸಮುದ್ರನೇ. ನಾನೇನು ಸಮುದ್ರ ಅಲ್ಲಪ್ಪ ಅಂತ ಅನ್ಬೇಡ, ಭಗವಂತನೇ ನೀನು ಕರುಣಾ ಸಮುದ್ರ, ಕರುಣೆಗೆ ಸಮುದ್ರ ಇದ್ದ ಹಾಗೆ. ಇದು ನೀರಿನ ಸಮುದ್ರ ಅಷ್ಟೇ ನಾವು ನೋಡೋದು, ನೀನು ಕರುಣೆಗೆ ಸಮುದ್ರನಾದದ್ದರಿಂದ ನಮ್ಮ ಈ ಮಾತು ನಿನಗೆ ನೀಡುವ ಅರ್ಘ್ಯ ಇದ್ದಂತೆ. ಅದು ನಿನ್ನ ಹೃದಯದ ಸಂತೋಷಕ್ಕೆ, ನಿನ್ನ ಮನಸ್ಸಿನ ಸಂತೋಷಕ್ಕೆ ಕಾರಣವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಈ ತರಹ ಸ್ತೋತ್ರ ಮಾಡುವುದು, ಚೂರುಪಾರು ಸಂಬೋಧನ ಮಾಡಿ ಸ್ತೋತ್ರ ಮಾಡುವುದು ಅಂತ ಬಿಟ್ಟರೆ ಅದಕ್ಕಿಂತ ಹೆಚ್ಚೆಲ್ಲ ನನಗೆ ಮಾಡಲಿಕ್ಕೆ ಕಷ್ಟ ಅಂತ ಅನಿಸತ್ತೆ. ನಾನು ಹಿಂದಿನ ಭಾಗದಲ್ಲಿಯೂ ಕೂಡ ಹೇಳಿದ್ದೆ, ಅದನ್ನು ಇಲ್ಲಿಯೂ ಸ್ಮರಣೆ ಮಾಡಬೇಕು. ಅವರು ಸ್ತೋತ್ರ ಮಾಡ್ತಾ ಇರುವಂತಹ ಜ್ಞಾನಿಗಳು, ಸತ್ಯಸಂಧ ತೀರ್ಥರು, ಇವೆಲ್ಲ ದೋಷಗಳು ನನ್ನಲ್ಲಿದೆ ಎಂಬಂತೆ ಅವರು ವರ್ಣನೆ ಮಾಡ್ತಾ ಇರ್ತಾರೆ. ಅವರೆಲ್ಲ ಆ ಕಡೆ ದೋಷ ಇದೆ ಎನ್ನುವ ಕಡೆಗೆ ನಮ್ಮ ಮನಸ್ಸು ಹೋಗಬಾರ್ದು. ಈ ಸ್ತೋತ್ರವನ್ನು ಅವರು ನಮಗಾಗಿ ಮಾಡಿಕೊಟ್ಟಿದ್ದಾರೆ. ನಾವೀ ಸ್ತೋತ್ರವನ್ನು ಹೇಳ್ತಾ ಇದ್ದೇವೆ, ನಮ್ಮಲ್ಲಿ ಈ ದೋಷಗಳಿವೆ ಅಂತಾದಾಗ ಅದನ್ನು ಭಗವಂತ ಪರಿಹರಿಸಲಿ ಅಂತನ್ನುವ ಕಡೆಗೆ ನಾವು ಗಮನ ಹರಿಸಬೇಕಾದಂಥದ್ದು. ನೋಡಿ, ನಾವು ಭಗವಂತನನ್ನು ಸಂತೋಷಪಡಿಸ್ಬೇಕು, ವಿಶೇಷವಾಗಿ ಮುಂದೊಂದು ದಿವಸ ಅವನನ್ನು ಧ್ಯಾನ ಮಾಡಬೇಕು, ಸ್ತೋತ್ರ ಮಾಡಬೇಕು ಅಂದರೆ ಏನೆಲ್ಲ ಗುಣಗಳಿರಬೇಕು ಅದು ನಮ್ಮಲ್ಲಿ ಇಲ್ಲ. ಅದನ್ನು ಹೇಳ್ತಾರೆ. ನ ಜಾನೇ ಶ್ರೀಜಾನೇ ಕಿಮಪಿ ಸವನೇ ನಾಪಿ ನಮನೆ ರತಃ ಸ್ನಾನೇ ದಾನೆ ರಘುಕುಲ ಜನೇ ಹೃನ್ನಿಯಮನೆ ಧನೆ ಯಾನೆ ಗಾನೆ ವನಿಪಸಭಮಾನೆ ಚ ಭವನೆ ರತೋ ಹೀನೆ ಸ್ಥಾನೆ ವಸಿತದಪಿ ಮಾನೈಕ ಕರುಣಾ. ಪರಮಾತ್ಮನೇ ಶ್ರೀಜಾನೆ ಅಂತ, ಲಕ್ಷ್ಮೀಪತಿ ಅಂತ ಭಗವಂತನನ್ನು ಸಂಬೋಧನೆ ಮಾಡ್ತಾ ಇದ್ದಾರೆ. ಇದು ಭಗವಂತನ ಸ್ತೋತ್ರವೇ. ಚಿಕ್ಕ ಚಿಕ್ಕ ಸಂಬೋಧನೆಗಳು ಭಗವಂತನ ಸ್ತೋತ್ರವಾಗುತ್ತೆ. ಯಾಕೆ ಎಲ್ಲ ದೇವತೆಗಳನ್ನು ಬಿಟ್ಟು ಭಗವಂತನನ್ನು ಮಹಾಲಕ್ಷ್ಮಿ ವರಿಸಿದ್ದಾಳೆ ಅಂತಂದರೆ ಅದು ಭಗವಂತನ ಸರ್ವೋತ್ತಮತ್ವಕ್ಕೆ ದ್ಯೋತಕವಾಗಿರುವಂತಹ ಮಹಾಮಹಿಮೆ ಅಂತ ಭಾವಿಸಬಹುದಾಗಿದೆ. ಇಂತಹ ಭಗವಂತನನ್ನು ಸಂತೋಷಪಡಿಸ್ಬೇಕು ಅಂದರೆ ನಾವೇನು ಮಾಡಬೇಕು? ಪ್ರಾರಂಭ ಎಲ್ಲಿಂದ? ಸ್ನಾನ ಮೂಲಾಹ ಕ್ರಿಯಾಹ ಸರ್ವಾಹ ಅಂತ ಹೇಳ್ತಾರೆ ಸ್ಮೃತಿಯಲ್ಲಿ. ಸ್ನಾನ ಮಾಡಬೇಕು, ಅಲ್ಲಿಂದ ಪ್ರಾರಂಭ. ಸಕಾಲಕ್ಕೆ ಸ್ನಾನ ಮಾಡಬೇಕು. ಯಾವುದೋ ಕಾಲಕ್ಕೆ ಸ್ನಾನ ಮಾಡಿದರೆ ಅದು ಸ್ನಾನ ಆಗಲ್ಲ, ಮೈ ತೊಳೆಯುವುದಾಗತ್ತೆ. ಸಕಾಲಕ್ಕೆ ಮಂತ್ರಪೂರ್ವಕವಾದ ಸ್ನಾನವನ್ನು ಮಾಡಬೇಕು. ಯಜ್ಞಯಾಗಾದಿಗಳನ್ನು ಮಾಡಬೇಕು. ಗುರು ಹಿರಿಯರನ್ನು, ದೇವತೆಗಳನ್ನು ನಮನ ಮಾಡಬೇಕು. ಮತ್ತು ನಮ್ಮ ಮನಸ್ಸನ್ನು ನಿಗ್ರಹಿಸಿಕೊಂಡು ಯಾವುದೇ ಇತರ ವಿಷಯಗಳ ಕಡೆಗೆ ಹೋಗದೇ ಇರುವಂತೆ ವ್ಯವಸ್ಥೆ ಮಾಡಿಕೊಳ್ಬೇಕು. ಆಮೇಲೆ ಯಾರು ಯೋಗ್ಯರಾದಂಥವರು, ಸತ್ಪಾತ್ರರು ಅಂತ ಬಂದರೆ ಅವರಿಗೆ ದಾನಗಳನ್ನು ಮಾಡಬೇಕು. ಹೀಗೆ ಸವನ, ನಮನ, ಸ್ನಾನ, ದಾನ, ಹೃನ್ನಿಯಮನ ಇವೆಲ್ಲ ನಾವು ಮಾಡ್ತಾ ಇದ್ದರೆ, ಓ ಪರವಾಗಿಲ್ಲ ಇವನು ಒಳ್ಳೆ ಸದಾಚಾರಿ ಇದ್ದಾನೆ ಅಂತ ಭಾವಿಸಿ ಭಗವಂತ ತನ್ನ ಬಗ್ಗೆ ಒಂಚೂರು ಜ್ಞಾನ ಕೊಡಬಹುದು. ನಾವಿದು ಯಾವುದು ಮಾಡಲ್ಲ ಅಂತಂದಾಗ ನ ಜಾನೆ ಕಿಂಚಿತ್, ಅದನ್ನೇ ಪ್ರಾರಂಭಕ್ಕೆ ಹೇಳಿದ್ದು, ನ ಜಾನೆ ಶ್ರೀಜಾನೆ, ಹೇ ಶ್ರೀಜಾನಿ ನ ಜಾನೆ ಕಿಂಚಿತ್, ನನಗೇನು ಗೊತ್ತಿಲ್ಲ. ಕಿಮಪಿ ನ ಜಾನೆ, ನನಗೇನು ಗೊತ್ತೇ ಇಲ್ಲ. ಅಂದರೆ ಜ್ಞಾನವೆಂಬುದು ಬರೋದೇ ಇವೆಲ್ಲ ಸದಾಚಾರಗಳು ನಮ್ಮಲ್ಲಿ ಇದ್ದಾಗ. ಮತ್ತು ಈ ಸದಾಚಾರ ಇಲ್ಲ ಅಂದರೆ ಜ್ಞಾನ ಎಲ್ಲಿಂದ ಬರಬೇಕು? ಬರೋದಿಲ್ಲ. ಆದರೆ ನಮಗೆ ಆಸಕ್ತಿ ಇರೋದೆಲ್ಲ ಎಲ್ಲಪ್ಪ? ಇಂಥ ಸ್ನಾನಾದಿಗಳನ್ನು ಮಾಡಬೇಕು ಅಂತ ಗೊತ್ತು, ಸ್ನಾನ ಸ್ವಲ್ಪ ತಡವಾಗಿ ಮಾಡೋಣ ಅಂತ ಅದನ್ನು ಮುಂದೂಡ್ತೇವೆ ನಾವು. ಪರಮಾತ್ಮ ನೋಡ್ತಾ ಇರ್ತಾನೆ. ಸ್ನಾನ ದಾನ ಮಾಡೋ ಅಂದರೆ ಆಸಕ್ತಿ ಇಲ್ಲ.
ಎಲ್ಲ ಆಸಕ್ತಿ ಇದೆ ಇವನಿಗೆ ಅಂತ ನೋಡಿದರೆ ಅದನ್ನು ಪ್ರಾಸಬದ್ಧವಾಗಿ ಅವ್ರು ಹೇಳ್ತಾರೆ. ಧನೆ ಯಾನೆ ಗಾನೆ. ಮೊದಲನೇದು ನಮ್ಮ ಕಡೆ ಆಸಕ್ತಿ ಇರೋದೇನು ಅಂದರೆ ದುಡ್ಡು ಹೇಗೆ ಮಾಡಬೇಕು. ಪ್ರತಿಯೊಬ್ಬರಿಗೂ ದುಡ್ಡಿನ ಆಧಾರದಲ್ಲಿ ಜೀವನ ಅಂತ ಆದ ತಕ್ಷಣ ದುಡ್ಡಿನ ಕಡೆಗೆ ಆಸಕ್ತಿ. ದುಡ್ಡು ಸ್ವಲ್ಪ ಬಂತು, ಆಯ್ತಪ್ಪ ನಮ್ಮ ಅಡುಗೆ ಊಟಕ್ಕೆಲ್ಲ ಆಗ್ತಾ ಇದೆ, ಜೀವನ ನಡೀತಾ ಇದೆ, ಏನಾದ್ರು ದೇವ್ರ ಕಡೆಗೆ ವಿಚಾರ ಮಾಡೋಣ ಅಂದರೆ ಮುಂದಿನ ಒಂದು ಅವನ ಆಲೋಚನೆಯಲ್ಲಿ ಬರುತ್ತೆ ಅಂದರೆ ಯಾನ, ಒಂದು ವಾಹನ ಕೊಂಡ್ಕೋಬೇಕು ಅನ್ನೋ ಕಡೆಗೆ ಆಸೆ ಬರುತ್ತೆ. ಆವಾಗ ಮತ್ತೆ ಇಷ್ಟು ದುಡ್ಡು ಸಾಕಾಗಲ್ಲ, ಮತ್ತೆ ಧನೆ ದುಡ್ಡಿನಲ್ಲಿ ಆಸಕ್ತಿ ಉಂಟಾಗತ್ತೆ. ಯಾನವೂ ಬಂತು ಅಂತ ಆದಮೇಲೆ ಆಯ್ತಲ್ಲ ಇನ್ನೇನು, ಇನ್ನು ದೇವ್ರ ಹತ್ರ ಹೋಗಿ ಧ್ಯಾನ ತಪಸ್ಸು ಚಿಂತನೆ ಮಾಡೋಣ ಅಂದರೆ ಇಲ್ಲ, ಮನೋರಂಜನೆಗೆ ಅಂತ ಹಾಡು ಕೇಳ್ತಾ ಕೂಡ್ತಾನೆ, ಗಾನದಲ್ಲಿ ಆಸಕ್ತಿ ಉಟ್ಕೊಳ್ಳಿ. ಮತ್ತು ಅಷ್ಟೂ ಆಯಿತು. ಎಷ್ಟೊತ್ತು ಹಾಡು ಕೇಳ್ತಾನೆ, 6-8 ಗಂಟೆ ಹಾಡು ಕೇಳಿದ, ಮುಗಿತಪ್ಪ ಮುಂದೆ ಮಾಡು ಅಂದರೆ ಇಲ್ಲ. ಇಷ್ಟೆಲ್ಲ ದುಡ್ಡು ಕಾಸು ನಮಗೆ ಬಂದಿದೆ ಅಂತ ಆದ ಮೇಲೆ ಇಂತಹ ಶ್ರೀಮಂತನಾದ ನಾನು ಹೋದರೆ ಲೋಕದಲ್ಲಿ ಗೌರವ ಸಿಗತ್ತೆ ಅನ್ನುವಂಥ ಒಂದು ಜ್ಞಾನ ಬರುತ್ತಲ್ಲ, ಆ ದುಡ್ಡಿನ ಬಲದಿಂದ ಅವನಿಗಿರುವಂತಹ ಒಂದು ಜನಬಲವನ್ನು ಬೆಳೆಸಿಕೊಂಡು ದೊಡ್ಡ ದೊಡ್ಡ ರಾಜರಿಂದ ಗೌರವವನ್ನು ಪಡೆಯುವ ಕಡೆಗೆ ಆಲೋಚನೆ ಬರುತ್ತೆ. ಅಂದರೆ ಅಲ್ಲೇನು ಮುಂದೆ ದುಡ್ಡು ಅನ್ನೋದಿಲ್ಲ, ಆದರೆ ಗೌರವ. ಮನುಷ್ಯನಿಗೇನು ಅಂದರೆ ಲೋಕದಲ್ಲಿ ಪ್ರತಿಷ್ಠೆ ಅಂತ ಅನ್ನೋದನ್ನು ಗಳಿಸೋದು ಅಂತಿದೆಯಲ್ಲ, ಅದು ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಪ್ರತಿಷ್ಠೆ ಬೇಕು ಲೋಕದಲ್ಲಿ. ಹೀಗಾಗಿ ಕೊನೆಗೆ ಉಳ್ಕೊಂಡಿದ್ದೆಲ್ಲಿ? ಮೊದಲನೇದ್ದು ದುಡ್ಡು, ಎರಡನೇದ್ದು ಪ್ರತಿಷ್ಠೆ. ಇವುಗಳನ್ನು ಪಡೆದುಕೊಳ್ಬೇಕು ಅಂತನ್ನುವಂತಹ ಕಾರಣಕ್ಕಾಗಿ ನಾನು ಪ್ರವೃತ್ತನಾದೆ. ಮತ್ತಿಷ್ಟೆಲ್ಲ ಇದ್ಮೇಲೆ ಒಂದು ದೊಡ್ಡದಾದ ಭವನ ಇರಬೇಕಲ್ಲ, ಮನೆ ಇರಬೇಕು. ಆ ಮನೆ ಕಟ್ಟಿ ಕುಳಿತು ಅದರೊಳಗೆ ಆರಾಮಾಗಿ ಆಸಕ್ತನಾಗಿದ್ದೀನಿ ನಾನು. ಇಷ್ಟೆಲ್ಲ ಮಾಡುವಾಗ ಸ್ನಾನ ಎಲ್ಲಿ ಬಂತು, ದಾನ ಎಲ್ಲಿ ಬಂತು? ನಾವು ಬೆಳಗ್ಗೆ ಸ್ನಾನ ಮಾಡ್ತಾ ಕೂತೆ ಅಂದರೆ ಆ ಸಮಯದಲ್ಲಿ ದುಡ್ಡು ಗಳಿಕೆ ಕಡಿಮೆ ಆಗುತ್ತೆ ಅಂತ ಸ್ನಾನ ಬಿಟ್ಟು ಹೋಗ್ತಾನೆ. ಅದರಂತೆ ಮತ್ತಿದೇ ರೀತಿಯಾಗಿ ನಾನೇನಾದರೂ ಒಂದು ಪಕ್ಷ ದಾನವನ್ನು ಮಾಡ್ತಾ ಹೋದರೆ ಧನ ಕಡಿಮೆ ಆಗತ್ತೆ ಅಂತ ದಾನ ಮಾಡೋದನ್ನು ನಿಲ್ಲಿಸ್ತಾನೆ. ಮನೋನಿಗ್ರಹವನ್ನು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಇದೇ ತರಹ ಸಮಸ್ಯೆ. ಆದ್ದರಿಂದ ಧನ ಮಾನಗಳಿಗಾಗಿ ಇಂಥ ಎಲ್ಲವನ್ನು ಬಿಟ್ಟು ನಿಂತಿರುವಂಥವರು ನಾವುಗಳು. ಇಷ್ಟಿದ್ರೂ ಕೂಡ ಇಂತಹ ಹೀನ ಸ್ಥಿತಿಯಲ್ಲಿರುವಂತಹ ನಮ್ಮನ್ನು ಕೂಡ ಹೇ ಭಗವಂತನೇ ನೀನು ನಮ್ಮನ್ನು ಉದ್ಧಾರ ಮಾಡು, ಕೇವಲ ಕರುಣಾ ಮಾತ್ರದಿಂದ ಉದ್ಧಾರ ಮಾಡು. ಅಂದರೆ ನಮಗೆ ಸ್ನಾನ ದಾನ ಜಪ ಹೋಮ ನಮಸ್ಕಾರಾದಿ ರೂಪವಾದಂತಹ ಈ ಸಾತ್ವಿಕವಾದ ಧನ ಇದೆಯಲ್ಲ, ಅದನ್ನು ಗಳಿಸುವ ಕಡೆಗೆ ನಮ್ಮನ್ನು ಪ್ರೇರಣೆ ಮಾಡು. ಆವಾಗ ನಮಗೊಂಚೂರು ಅದರ ಫಲವಾಗಿ ಜ್ಞಾನ ಬರುತ್ತೆ. ಆ ಜ್ಞಾನದ ಆಧಾರ ಸಿಕ್ಕರೆ ಆವಾಗ ನಾವು ಇನ್ನೂ ವಿಶೇಷವಾಗಿ ನಿನ್ನ ಸ್ತೋತ್ರವನ್ನು ಮಾಡಬಲ್ಲೆವು. ಇಲ್ಲದೇ ಇದ್ರೆ ಆಗೋದಿಲ್ಲ. ಅಂತಹ ಒಂದು ವಿಶೇಷವಾದ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದೆಲ್ಲ ದೇವರನ್ನ ಸಂಬೋಧಿಸಿ ಹೇಳ್ತಾ ಬಂದಿರುವಂತಹ ಮಾತಾದರೆ ಮುಂದೆ ತಮ್ಮ ಭಕ್ತ ಜನರಿಗೆ ಸಂಬೋಧನ ಮಾಡಿ ಹೇಳ್ತಾರೆ. ನೋಡಿ, ನಾವು ಅಂತ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ, ನನ್ನೊಬ್ಬನ ಕಥೆಯನ್ನು ಹೇಳ್ತಾ ಇಲ್ಲ, ನಮ್ಮೆಲ್ಲರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತಂದಾಗ ನಿಮಗೂ ನಾನು ಹೇಳ್ತಾ ಇದ್ದೀನಿ. ನೋಡಿ, ಅವರೊಬ್ಬ ಗುರುಸ್ಥಾನದಲ್ಲಿ ಕುಳಿತುಕೊಂಡಂಥವರು ಶಿಷ್ಯರಿಗೂ ಹೇಳ್ಕೊಡ್ಬೇಕಾದಂಥದ್ದು. ದೀನರಾದ ಜನರು ನೀವುಗಳು ಭಗವಂತನಲ್ಲಿ ಶರಣು ಹೊಂದಿರಿ, ಇದರಿಂದಲೂ ಭಗವಂತ ಪ್ರಸನ್ನನಾಗ್ತಾನೆ. ಯಾಕೆ ಭಗವಂತ ಪ್ರಸನ್ನನಾಗ್ತಾನೆ? ಭಾಗವತದಲ್ಲಿ ಪಂಚಮಸ್ಕಂಧದಲ್ಲಿ ನಾವು ನೋಡ್ತೇವೆ, ಪರಮಾತ್ಮ ಋಷಭರೂಪಿಯಾಗಿ ತನ್ನ ಮಕ್ಕಳಿಗೆ ಉಪದೇಶ ಮಾಡಬೇಕಾದ್ರೆ ಹೇಳ್ತಾನೆ, ನಿಮ್ಮಗಳ ಕರ್ತವ್ಯ ಏನು ಅಂತ ತೋರಿಸಿಕೊಡ್ಬೇಕಾದ್ರೆ ಹೇಳ್ತಾನೆ, ಪುತ್ರಾಂಶ್ಚ ಶಿಷ್ಯಾಂಶ್ಚ ಪಿತಾ ಗುರುರ್ವ ಮಲ್ಲೋಕಕಾಮೋ ಮದನುಗ್ರಹಾರ್ಥ ಏವಂ ವಿಮನ್ಯುರನುಶಿಷ್ಯಾದ ತಜ್ಞಾನ್ ನ ಯೋಜಯೇತ್ ಕರ್ಮಸು ಕರ್ಮ ಮೂಢಾನ್ ಅಂತ. ಒಬ್ಬ ಗುರುಗಳು ಅಂತಾದವರು ಶಿಷ್ಯರನ್ನು, ಒಬ್ಬ ತಂದೆ ತಾಯಿ ಅಂತಾದವರು ಮಕ್ಕಳನ್ನು, ಅಣ್ಣಂದಿರು ಅಕ್ಕಂದಿರು ಅಂತಾದವರು ತಮ್ಮಂದಿರನ್ನು, ಹೀಗೆ ದೊಡ್ಡವರು ಚಿಕ್ಕವರನ್ನು ಸರಿಯಾದ ಮಾರ್ಗದಲ್ಲಿ ಪ್ರೇರಣೆ ಮಾಡಬೇಕು. ಬೇರೆ ಇನ್ಯಾವ ಕಾರಣಕ್ಕೂ ಅಲ್ಲ, ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗಲಿ ಅನ್ನೋ ಕಾರಣ. ಅದಕ್ಕೆ ಭಗವಂತನ ಮುಂದೆ ಕುಳಿತು ಅವರು ಸ್ತೋತ್ರ ಮಾಡುವಾಗ ತಮ್ಮ ಶಿಷ್ಯರಿಗೂ ಕೂಡ ಒಂದು ವಿಧವಾದ ಮಾರ್ಗದರ್ಶನವನ್ನು ಮಾಡ್ತಾ ಅವರನ್ನೇ ಸಂಬೋಧಿಸಿ ಹೇಳ್ತಾರೆ.
ಜನಾದೀನಾ ನಾನಾವೃಜಿನ ಶಮನಾಂನಾಯ ಮನನಾದ್ವಿನಾ ವೀನಾಸೀನಾಧಿಗತಿರಿಹ ನಾಸೌಖ್ಯಮಥನಾ ಧನಾಧೀನಾ ಹೀನಾ ಭವನ ಭುವನಾತ್ರೇಯವದನಾಃ ಘನಾನೂನಾ ಜ್ಞಾನಾಪಹತಿ ಮಧುನಾ ಯಾತ ಮಧುನಾ. ಹೇ ದೀನಾಃ ಜನಾಃ, ಹೇ ದೈನ್ಯದಿಂದ ಕೂಡಿದಂತಹ ಜನರೇ ಅಂತ ಜನರಿಗೆ ಸಂಬೋಧನ. ಇದು ಭಗವಂತನದ್ದಲ್ಲ. ನೀವು ಭಗವಂತನ ಹತ್ರ ಶರಣ ಹೊಂದ್ರಿ. ನಮಗೆಲ್ಲ ತುಂಬ ಕೆಲಸ ಇದೆ, ನೀವು ಹೇಳಿದೆಲ್ಲ ದೇವ್ರ ಹತ್ರ ಶರಣ ಹೊಂದಕ್ಕಾಗಲ್ಲ ಅಂತಂದರು ಜನರೆಲ್ಲ. ನೋಡಿ, ನಿಮ್ಮದೆಲ್ಲ ದುಃಖಗಳ ಪರಿಹಾರ ಆಗಬೇಕು ಅಂತ ತಾನೇ ನಿಮ್ಮ ಪ್ರವೃತ್ತಿ ಇರೋದು. ಹೌದು ಅಂದರು ಜನ. ದುಃಖ ಪರಿಹಾರ ಆಗಬೇಕು ಅಂತಂದರೆ ಅದಕ್ಕಿರುವಂತಹ ಒಂದೇ ಒಂದು ಮಾರ್ಗ ಅಂತಂದರೆ ವೀನಾಸೀನಾಧಿಗತಿ, ಅಂದರೆ ಗರುಡನ ಮೇಲೆ ಆಸೀನನಾಗಿರುವಂತಹ ಭಗವಂತನ ಜ್ಞಾನ ನಿಮಗೆ ಬಂದರೆ ಮಾತ್ರ ಅದು ಸಾಧ್ಯ. ಆದರೆ ಆ ಭಗವಂತನ ಜ್ಞಾನ ಇದೆಯಲ್ಲ, ಅದು ಹೇಗೆ ಬರುತ್ತೆ? ನೀವು ಹೀಗೆಲ್ಲ ಲೋಕದಲ್ಲಿ ಸುತ್ತಾಡ್ತಾ ಇದ್ದರೆ, ಬೀದಿ ಬೀದಿಗಳಲ್ಲಿ ಸುತ್ತಿದರೆ ಬರಲ್ಲ ಅದು. ನೀವು ಆಮ್ನಾಯದ ಮನನವನ್ನು ಮಾಡಬೇಕು. ಅಂದರೆ ವೇದಗಳ ಅರ್ಥವನ್ನು ಯುಕ್ತಿಗಳ ಸಂಚಾರ ಮಾಡಿ ನಿರ್ಣಯಿಸಿಕೊಂಡು ತಿಳಿದುಕೋಬೇಕು. ಆವಾಗ ಮಾತ್ರ ಭಗವಂತನ ಜ್ಞಾನ ಬರಲಿಕ್ಕೆ ಸಾಧ್ಯ ಇದೆ. ನೀವು ಮನನ ಮಾಡಿದ ಮೇಲೆ ಭಗವಂತನ ಜ್ಞಾನ ಬರೋದು ಅನ್ನೋದು ಬಹಳ ಮುಂದಿನ ಮಾತು. ನೀವು ಮನನ ಮಾಡಲಿಕ್ಕೆ ಶುರು ಮಾಡಿದ್ರೇ ಏನಾಗುತ್ತೆ? ನಾನಾ ವಿಧವಾದ ವೃಜಿನಗಳ ಪರಿಹಾರವಾಗುತ್ತೆ, ದೋಷಗಳ ಪರಿಹಾರವಾಗುತ್ತೆ. ಅಂತಹ ವಿಶೇಷವಾದಂತಹ ಫಲ ಆ ಮನನಕ್ಕಿದೆ ಅಂತ ನಾವು ಭಾವಿಸಬಹುದಾಗಿದೆ. ಅಂತಹ ಉತ್ತಮವಾದ ಫಲವನ್ನು ನೀಡುವ ಮನನವನ್ನು ಮಾಡಿ ಜ್ಞಾನವನ್ನು ಪಡೆಯದೇ ಇದ್ದರೆ ನಿಮ್ಮ ಈ ದುಃಖ ಸಾಗರವೆಂಬುದು ಒಣಗುವುದಿಲ್ಲ. ಏನಿಲ್ಲ, ನಮಗೆ ಸಂತೋಷ ಪಡೋದಕ್ಕೆಲ್ಲ ಮಾರ್ಗಗಳಿವೆ. ಇದೊಂದು ಲೋಕದಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಹೆಣ್ಣು ಹೊನ್ನು ಮಣ್ಣು ಅಂತ ಹೇಳ್ತಾರೆ ನೋಡಿ. ಅದನ್ನೇ ಸ್ವಲ್ಪ ಹಿಂದೆ ಮುಂದೆ ಮಾಡಿ ಇಲ್ಲಿ ಹೇಳ್ತಾರೆ. ಭವನ ಭುವನ ಆತ್ರೇಯ ವದನ ಅಂತ. ಆತ್ರೇಯ ವದನ ಅಂದರೆ ಚಂದ್ರಮುಖಿಯರು, ಹೆಣ್ಣು ಮಕ್ಕಳು ಅಂತ ಅರ್ಥ. ಮತ್ತು ಮನೆ, ದುಡ್ಡು ಕಾಸು, ಲೋಕದಲ್ಲಿರುವ ಜನಬಲ, ಇವೆಲ್ಲ ಇದೆಲ್ಲವನ್ನು ಪಡೆದುಕೊಂಡ್ರೆ ಸುಖ ಆಗತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಆದರೆ ನೀವು ಗಮನಿಸ್ಕೊಳ್ಳಿ, ಇವರೆಲ್ಲರೂ ಕೂಡ ಧನಾಧೀನಾಹ, ದುಡ್ಡಿದ್ದರೆ ನಿಮಗೆ ಸಿಗ್ತಾರೆ. ಮದುವೆ ಮಾಡ್ಕೊಳ್ಬೇಕು, ಹೆಂಡತಿ ಜೊತೆಗಿರಬೇಕು ಅಂದರೆ ದುಡ್ಡಿರಬೇಕು. ದುಡ್ಡಿಲ್ಲ ಅಂದರೆ ಯಾರ ಜೊತೆಗಿರ್ತಾರೆ? ಯಾರೋ ಇರ್ಬೋದು, ಉತ್ತಮರಾದಂತಹ ಸ್ವಭಾವವಿರುವಂತಹ ಸ್ತ್ರೀಯರು, ಒಳ್ಳೆಯವರ ಬಗ್ಗೆ ಇದೆಲ್ಲ ಮಾತಾಡ್ತಾ ಇರೋದಲ್ಲ. ಸಾಮಾನ್ಯ ಲೋಕದಲ್ಲಿ ನಡೆಯುವಂತಹ ರೀತಿಯನ್ನು ನೋಡೋದಾದರೆ ದುಡ್ಡಿಲ್ಲ ಅಂದರೆ ಯಾಕೆ ಮದುವೆ ಮಾಡ್ಕೊಂಡು ಅಂತ ಪ್ರಶ್ನೆ ಕೇಳ್ತಾರೆ. ಅದರಂತೆ ಮನೆ, ದುಡ್ಡಿಲ್ಲ ಅಂದರೆ ಸಾಧ್ಯ ಇಲ್ಲ. ಹೀಗೆ ದುಡ್ಡೊಂದಿಲ್ಲ ಅಂದರೆ ಬೇರೆ ಯಾವುದೂ ಇಲ್ಲ. ನಮಗೆ ಎಂತಹ ವ್ಯಕ್ತಿಗಳು ಬೇಕು ಗೊತ್ತಾ? ನಮ್ಮಲ್ಲಿ ದುಡ್ಡಿದೆ ಎಂಬುದನ್ನು ನೋಡದೆ, ದುಡ್ಡಿಗೆ ಸಂಬಂಧ ಇಲ್ಲದೆ ನಮ್ಮಲ್ಲಿರುವ ಗುಣಕ್ಕೆ ಒಲಿದು ಬರುವಂಥವರು ನಮಗೆ ಬೇಕು. ಅದು ಯಾರು ಗೊತ್ತಾ? ಭಗವಂತ ಒಬ್ಬ. ನಿಮ್ಮ ಹತ್ರ ದುಡ್ಡಿದೆಯಾ? ಅವನಿಗೇನೂ ಬೇಕಾಗಿಲ್ಲ, ದುಡ್ಡು ಇರಲಿ ಇಲ್ಲದೆ ಇರಲಿ. ಅವರಲ್ಲಿರುವಂಥ ಒಳ್ಳೆಯ ಸ್ವಭಾವಕ್ಕೆ ಭಗವಂತ ಒಲಿದು ಬರ್ತಾನೆ. ಹನುಮಂತ ದೇವರು ಹೇಳ್ತಾರೆ, ಕಿಂಪುರುಷ ವರ್ಷದಲ್ಲಿ ಕುಳಿತು ಭಾಗವತದಲ್ಲಿ ಬರುವ ಮಾತು, ಯಾವ ತರಹದ ರೀತಿಯಿಂದಲೂ ನೀವು ನಮ್ಮ ಹತ್ರ ದುಡ್ಡಿಲ್ಲ, ನಮಗೆ ಮೈ ಕೈಯಲ್ಲಿ ಕೆಲಸ ಮಾಡೋದಕ್ಕೆ ಹೆಚ್ಚೇನು ಶಕ್ತಿ ಇಲ್ಲ, ನಾವೇನು ಭಗವಂತನ ಹತ್ರ ಹೋದರೆ ಅವನು ಯಾಕೆ ಕೇಳ್ತಾನೆ ನಮ್ಮನ್ನು? ಬೇರೆ ರಾಜರಂತೆ ತಿಳ್ಕೊಬೇಡಿ ನಮ್ಮ ರಾಮಚಂದ್ರ ದೇವರನ್ನು ಅಂತ ಹೇಳ್ತಾರೆ ಹನುಮಂತ ದೇವರು. ಯಾಕೆ? ನಾವುಗಳೆಲ್ಲ ಕಪಿಗಳು, ಕಾಡಲ್ಲಿ ಇದ್ದವರು. ನಮ್ಮ ಹತ್ರ ಏನು ದುಡ್ಡಿತ್ತು? ತಿರ್ಯಗ್ ವಿಸೃಷ್ಟಾನಪಿನೋ ವನೌಕಸಃ ಚಕಾರ ಸಖ್ಯೇ ಬತ ಲಕ್ಷ್ಮಣಾಗ್ರಜ. ನಾವೆಲ್ಲ ಕಪಿಗಳಾಗಿ ಹುಟ್ಟಿದವರು, ನಮ್ಮ ಹತ್ರ ಯಾವ ದುಡ್ಡು ಕಾಸಿಲ್ಲ. ಆದರೂ ಭಗವಂತನು ನಮ್ಮನ್ನೆಲ್ಲ ಜೊತೆಗೆ ಸೇರಿಸಿಕೊಂಡು ಸೇವಾ ಭಾಗ್ಯವನ್ನು ಕೊಟ್ಟು ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಸೇವೆ ಮಾಡಿದಾಗ ಅದಕ್ಕೆ ಪ್ರಸನ್ನನಾಗಿ ವರವನ್ನು ಕೊಟ್ಟನಲ್ಲ, ನಿಮಗೂ ಹಾಗೆ ಅನುಗ್ರಹವನ್ನು ಮಾಡ್ತಾನೆ. ಅದಕ್ಕೆ ಆ ಮಾತುಗಳನ್ನು ನೆನಪಿಸ್ಕೊಂಡಾಗ ಸಜ್ಜನರಿಗೆ ಈ ಹಿತ ನುಡಿಯನ್ನು ಅವರು ಹೇಳ್ತಾರೆ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು, ನೀವುಗಳು ಈ ತರಹದ ಹೀನರಾದ ಜನರನ್ನು ಅಥವಾ ಹೀನವಾದ ವಸ್ತುಗಳನ್ನೇ ತಲೆ ಮೇಲೆ ಕೂಡಿಸಿಕೊಳ್ಳಿಕ್ಕೆ ಹೋಗಬೇಡಿ.
ಅಂಧಕಾರದಂತೆ ನಿಬಿಡವಾಗಿರುವ ಅಜ್ಞಾನದ ಪರಿಹಾರಕ್ಕಾಗಿ ಅಧುನಾ ಮಧುನಾ ಯಾತ. ಅಧುನಾ ಅಂದರೆ ಈಗಲೇ, ಆಗಲಿ ವಿಚಾರ ಮಾಡ್ತೀವಿ ನಾಳೆ ಬರ್ತೀವಿ ಮತ್ತು ಪಾಠಕ್ಕೆ ಅಂತ ಎದ್ದೋ ಬಿಡಬೇಡಿ, ಈಗಿಂದೀಗಲೇ ಅಂತ ಅವ್ರು ಹೇಳೋದು. ಮಧುನಾ ಯಾತ. ಮಧು ಅಂದರೆ ಭಗವಂತ. ಉಪನಿಷತ್ತುಗಳಲ್ಲಿ ಭಗವಂತನನ್ನ ದೇವ ಮಧು ಅಂತ ಕರೀತಾರೆ. ಶುದ್ಧ ಆನಂದ ಸ್ವರೂಪನಾದದ್ದರಿಂದ ಭಗವಂತನಿಗೆ ಮಧು ಅಂತ ಹೆಸರಿದೆ. ಅಂತಹ ಆನಂದ ಸ್ವರೂಪನಾದ ಭಗವಂತನ ಜೊತೆಗೆ ಸೇರುವ ಕೆಲಸವನ್ನು ಮಾಡಿರಿ. ಅವನ ಬಗ್ಗೆ ಸೇರುವುದು ಅಂದರೆ ಏನರ್ಥ? ವೇದಗಳಲ್ಲಿ ಅಥವಾ ಮಹಾಭಾರತ, ಪಂಚರಾತ್ರ, ರಾಮಾಯಣಗಳಲ್ಲಿ ಹೇಗೆ ಭಗವಂತನ ಮಹಿಮೆಗಳನ್ನು ಹೇಳಿದ್ದಾರೆ ಅದನ್ನು ತಿಳಿಯುವಂತಹ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿರಿ. ಭಗವಂತನನ್ನು ನಿಮಗೆ ಕೈಲಾದಷ್ಟು ಸ್ತೋತ್ರ ಮಾಡಿ ಅಂತ ಈ ರೀತಿಯಾಗಿ ಹೇಳ್ತಾರೆ. ನಮಗೆ ಭಗವಂತನ ಸ್ತೋತ್ರವನ್ನು ಮಾಡುವಂತಹ ವಿಚಾರ ಬಂದಾಗ, ಅಯ್ಯೋ ನಮಗೆ ಸ್ತೋತ್ರ ಮಾಡೋಕ್ಕೆ ಬರಲ್ಲ, ಕೊಂಡಾಡಕ್ಕೆ ಬರೋದಿಲ್ಲ, ಹೊಗಳೋದಕ್ಕೆ ಬರೋದಿಲ್ಲ ಅಂತ ಹೀಗೆ ಒಂದು ಕುಂಟು ನೆಪವನ್ನು ಹೇಳುವ ಜನರು ಕೂಡ ಲೋಕದಲ್ಲಿದ್ದಾರೆ. ಆದರೆ ಅವರ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡಾಗಲೂ ಕೂಡ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಒಂದು ಒಳ್ಳೆ ಮಾತು ಹೇಳ್ತಾರೆ. ಹೊಗಳೋದಕ್ಕೆ ಬರೋದಿಲ್ಲ ಅಂತನ್ನೋದು ಮಾತೇನಿದೆ, ಇದು ದೇವ್ರ ಮುಂದೆ ನಡೆಯೋದಿಲ್ಲ. ಯಾಕೆ? ಭಗವಂತ ಸರ್ವಸಾಕ್ಷಿಯಾದವು. ನಾವು ಜನರನ್ನು ಹೇಗೆ ಹೊಗಳ್ತೇವೆ ಅನ್ನೋದು ನಮ್ಮಲ್ಲೂ ಅವರಲ್ಲೂ ಅಂತರ್ಯಾಮಿಯಾಗಿ ನಿಂತಿರುವ ಭಗವಂತನಿಗೆ ಗೊತ್ತು. ಅವನು ನೋಡ್ತಾ ಇರ್ತಾನೆ, ಅವ್ರನ್ನ ಹೊಗಳ್ತಾನೆ, ಇವ್ರನ್ನ ಹೊಗಳ್ತಾನೆ. ನನ್ನನ್ನು ಮಾತ್ರ ಹೊಗಳೋದು ಬಂದರೆ ದೇವ್ರನ್ನೇ ಹೊಗಳ್ಬೇಕೋ ಗೊತ್ತಿಲ್ಲ ಅಂತ ಕೈ ಎತ್ಬಿಡ್ತಾನೆ. ಇದು ಸರಿಯಲ್ಲ ಅಂತಾನೆ ಭಗವಂತ. ಅದನ್ನು ಭಗವಂತನಲ್ಲಿ ನಾವು ವಿಜ್ಞಾಪನೆ ಮಾಡಿಕೊಂಡು ನಮ್ಮಲ್ಲಿರುವ ದೋಷವನ್ನು ನಾವೇ ಒಂದ್ಸರಿ ಮೆಲುಕು ಹಾಕಿದಾಗ ನಾವು ಅದನ್ನು ತಿದ್ದುಕೊಳ್ಳಿಕ್ಕೆ ಅವಕಾಶ ಇದೆ. ಅದನ್ನು ಹೇಳ್ತಾರೆ, ನರಾನ್ ಸ್ತುತ್ವಾ ನೀಚಾನ್ ಉದರ ಭರಣಾಸಕ್ತ ಹೃದಯೋ ದಯೋದಾರಾಧಾರ ಮರವರನು ತತ್ವತ್ ಪದಯುಗಂ ನ ಚಾವಂದೇ ವಿಷ್ಣೋ ತದಪಿ ಭವವಾರೀಶ ಪತಿತಂ ಪತೆ ಮಾಯಾ ಮಾಯಾವರಣ ಹರಣಾದ್ರಕ್ಷ ನೃಹರೇ. ಇಲ್ಲಿ ನೃಹರಿ ಅಂತ ನರಸಿಂಹರೂಪಿಯಾದ ಭಗವಂತನನ್ನು ಸಂಬೋಧಿಸ್ತಾ ಇದ್ದಾರೆ ಅವರು. ನರಸಿಂಹದೇವರಿಗೆ ಹೇಗೆ ಅಂತಂದರೆ ಅವರ ಕಥೆಯಲ್ಲಿ ನಾವು ಕೇಳ್ತೇವೆ, ಬ್ರಹ್ಮಾದಿ ದೇವತೆಗಳೆಲ್ಲ ಬಂದು ಸ್ತೋತ್ರ ಮಾಡಿದರು, ಭಗವಂತ ಕೋಪ ಮಾಡಿಕೊಂಡವನು ಶಾಂತನಾಗಲಿಲ್ಲ, ಹಾಗೇ ಕುಳಿತಿದ್ದ. ಆದರೆ ಬ್ರಹ್ಮದೇವರೇ ಕರ್ಕೊಂಬಂದರು ಪ್ರಹ್ಲಾದನನ್ನು. ಪ್ರಹ್ಲಾದ ನೀನು ಸ್ತೋತ್ರ ಮಾಡಪ್ಪ. ಪ್ರಹ್ಲಾದ ಸ್ತೋತ್ರ ಮಾಡಿದ ಕೂಡಲೇ ಭಗವಂತ ಮಂದಹಾಸದಿಂದ ಕೂಡಿದವನಾದ, ಮೊದಲಿನಂತೆ ಎಲ್ಲರ ಜೊತೆಗೆ ಪ್ರೀತಿಯಿಂದ ಮಾತನಾಡಿದ. ಯಾಕೆ? ಸಣ್ಣ ಭಕ್ತರ ಮೇಲೆ ಭಗವಂತ ಬೇಗನೆ ಪ್ರಸನ್ನನಾಗ್ತಾನೆ. ಯಾಕೆ? ಅವರಿಗಾಗಿ ಅಂತ ಒಂದೊಂದು ವಿಶೇಷ ಕಾಲಘಟ್ಟವನ್ನು ಇಟ್ಟಿರ್ತಾನೆ. ಇವರ ಮೇಲೆ ಪ್ರಸನ್ನನಾಗಿ ಇವರಿಗೆ ಬೆಲೆ ಕೊಟ್ಟು ಇವರಿಗೆ ವಿಶೇಷವಾದ ಸ್ಥಾನಮಾನ ಸಿಗುವಂತೆ ನಾನು ಮಾಡಬೇಕು ಅಂತ ಭಗವಂತ ಕೂತಿರ್ತಾನೆ. ಆ ಒಂದು ನಿಟ್ಟಿನಲ್ಲಿ ನಾವು ನೋಡೋಕ್ಕೆ ಹೋದರೆ ಅಂತಹ ನರಸಿಂಹದೇವರ ಮುಂದೆ ಸ್ತೋತ್ರ ಮಾಡೋಕ್ಕಾಗಲ್ಲ ಅಂದರೆ ಹೇಗೆ? ಮಾಡಬೇಕು. ನಾವೆಲ್ಲ ಏನು ಮಾಡಿಬಿಡ್ತೀವಿ ಅಂತಂದರೆ, ಅತ್ಯಂತ ನೀಚರು, ನಮಗೆ ಗೊತ್ತಿರುತ್ತೆ ಅವರಲ್ಲಿ ಗುಣ ಇಲ್ಲ ಅಂತ. ಆದರೂ ಅವರಲ್ಲಿ ಗುಣ ಇದೆ ಎಂಬಂತೆ ಅವರನ್ನು ಹೊಗಳಿ ಹಿಗ್ಗಿಸಿ ಅವರಿಂದ ನಮಗೆ ಉಪಯೋಗವಾಗುವಂತೆ ಮಾಡಿಕೊಳ್ತೀವಿ. ಯಾಕೆ? ಅವರಲ್ಲೇನೋ ಒಂದು ದುಡ್ಡಿರುತ್ತೆ, ಅವರಿಂದ ನಾನು ದುಡ್ಡನ್ನು ಪಡೆದುಕೋಬೇಕು ಅನ್ನೋ ಕಾರಣಕ್ಕಾಗಿ ಉದರ ಭರಣ ಆಸಕ್ತ ಹೃದಯ, ನನ್ನ ಮನಸ್ಸು ಹೊಟ್ಟೆ ತುಂಬಿಸಿಕೊಳ್ಳುವುದರಲ್ಲಿ ಆಸಕ್ತಿಯನ್ನು ಪಡೆದಿದೆ. ಅದಕ್ಕಾಗಿ ನೀಚರಾದಂತಹ ಮನುಷ್ಯರನ್ನು ಕೂಡ ಹೊಗಳಿದ್ದೇನೆ ನಾನು. ಅದೇ ಹೇ ಭಗವಂತನೇ, ಖೇದವಾಗತ್ತೆ, ನಾನಿದನ್ನೇ ನಿನ್ನನ್ನು ಸ್ತೋತ್ರ ಮಾಡಲಿಲ್ವಲ್ಲ ಅಂತ. ಈ ವಿಷಯದಲ್ಲಿ ಉಪನಿಷತ್ತಿನಲ್ಲಿ ಒಂದು ಮಾತು ಹೇಳ್ತಾರೆ, ಬಹಳ ಉತ್ತಮವಾದ ಅನುಸಂಧಾನ ಅದು ನಮಗೆ. ನಾವು ಯಾರೋ ನೀಚರಾದ ಮನುಷ್ಯರನ್ನೇ ಹೊಗಳಿರಬಹುದು, ಅವರಿಂದ ನಮಗೇನೋ ದುಡ್ಡು ಕಾಸು ಸಿಕ್ಕಿರಬಹುದು, ಅವ್ರು ಭಾಳ ಖುಷಿಯಾದರೂ ನಮಗೆ ದುಡ್ಡು ಕಾಸು ಕೊಟ್ಟರು ಅಂತ ಆಗಿರ್ಬೋದು. ನಾವು ಹೊಗಳಿದ್ದಕ್ಕೆ ಅವನು ಕೊಟ್ಟ ಅಂತ ತಿಳ್ಕೊಂಡು ಮನೆಗೆ ಬರ್ತೇವೆ. ಆದರೆ ಉಪನಿಷತ್ತು ಹೇಳುತ್ತೆ, ನಿಮಗೆ ಸಂತೋಷ ಆಗಿ ಕೊಟ್ಟಿದ್ದು ಅವನಲ್ಲ, ನಿಮಗೆ ಗೊತ್ತಿಲ್ಲದೆ ಅವನೊಳಗಿರುವಂತಹ ಭಗವಂತ ಸಂತುಷ್ಟನಾದ.
ಯಾಕೆ ನೀವು ಮಾಡಿದ ಹೊಗಳಿಕೆ ನಿಜವಾಗಲೂ ಅನ್ವಯಿಸುವುದು ಭಗವಂತನಿಗಾಗಿತ್ತದು. ಯಾಕೆ ಹೊಗಳೋದು ಅಂದರೆ ಗುಣ ಇರಬೇಕಲ್ವ. ಏನು ಔದಾರ್ಯ ನಿಮ್ಮದು, ಎಷ್ಟು ಔದಾರ್ಯ ನಿಮ್ಮಲ್ಲಿದೆ ಅಂತ ನಾವು ಹೊಗಳ್ತಾ ಇದ್ದೇವೆ ಅಂದರೆ ಆ ಔದಾರ್ಯ ಗುಣ ದೇವರಲ್ಲಿರೋ ಗುಣ ಅದು. ಅವನು ನನ್ನನ್ನು ಹೊಗಳ್ತಾ ಇದ್ದಾರೆ ಅಂತ ಅವನು ತಿಳ್ಕೊಂಡ, ಇವನನ್ನು ಹೊಗಳ್ತಾ ಇದ್ದೀನಿ ಅಂತ ನಾನು ತಿಳ್ಕೊಂಡೆ. ಆದರೆ ವಾಸ್ತವಿಕವಾಗಿ ಇದು ನನಗೆ ಹೊಗಳಿಕೆ ಆಗ್ತಾ ಇದೆ ಅಂತ ಭಾವಿಸಿ ಭಗವಂತ ಏನು ಮಾಡ್ದ, ಇರಲಿ ನಾನಿಲ್ಲಿ ಇದ್ದೇನೆ, ಈ ಸ್ತೋತ್ರ ನನಗೆ ಸಂಬಂಧಪಡ್ತಾ ಇರೋದು ಅಂತ ಭಾವಿಸಿ ಏನು ಮಾಡ್ದ, ತನ್ನ ಅಧಿಷ್ಠಾನನಾದ ಆ ನೀಚನಾದ ಚೇತನನಿಗೂ ಪ್ರೇರಣೆ ಮಾಡಿದೆ, ಇವನಿಗೆ ದುಡ್ಡು ಕೊಡೋ ಅಂತ. ಆ ಪ್ರೇರಣೆ ಮಾಡಿದ್ದಕ್ಕೆ ನಮಗೆ ದುಡ್ಡು ಸಿಕ್ಕಿದ್ದು. ಯಾರು ಈ ತರಹದ ವಿಚಾರವನ್ನು ಅರ್ಥಕೊಳ್ತಾರೆ ಅವರು ಎಂದೂ ನೀಚರನ್ನು ಸ್ತೋತ್ರ ಮಾಡೋದಕ್ಕೆ ಹೋಗೋದು. ಯಾಕೆ, ಎಲ್ಲಿ ಹೋಗಿ ಹೊಗಳಿದ್ರೂ ಕೂಡ ಕೊಡೋನು ಭಗವಂತನೇ ಆದಾಗ ಸಾಕ್ಷಾತ್ತಾಗಿ ಭಗವಂತನನ್ನು ಹೊಗಳ್ಬಿಡ್ಬೋದಲ್ಲ, ಭಗವಂತನಿಂದಲೇ ಸಾಕ್ಷಾತ್ತಾಗಿ ನಮಗೆ ಸಿಗತ್ತಲ್ಲ ಎಂಬ ಭಾವನೆಯನ್ನು ನಮಗೆ ಉಪನಿಷತ್ತು ತಂದು ಕೊಡುತ್ತೆ. ಈ ನಿಟ್ಟಿನಲ್ಲಿ ನೋಡಿದಾಗ ನಾನು ಯಾಕೆ ಅವ್ರನ್ನೆಲ್ಲ ಹೊಗಳಿದೆ ಅಂತ ಆ ವೇದ ಉಪನಿಷತ್ತುಗಳನ್ನು ಓದಿದಾಗ ನನ್ನ ಮನಸ್ಸಿನಲ್ಲಿ ಬರುವಂತಹ ಭಾವನೆ. ಅದಕ್ಕೆ ಭಗವಂತನ ಮುಂದೆ ಕೂತ್ಕೊ ಹೇಳ್ತಾ ಇರೋದು, ನಚಾವಂದೇ ವಿಷ್ಣು, ನಾನು ನಿನ್ನನ್ನು ಸ್ತೋತ್ರ ಮಾಡ್ತಾ ಇಲ್ಲ, ಆದರೂ ಕೂಡ ಈ ಸಂಸಾರದಲ್ಲಿ ಮುಳುಗ್ತಾ ಇದ್ದಾನೆ. ಮುಳುಗೇಳುವಾಗ ಏನು ಹೊಗಳೋದಿರುತ್ತೆ, ಕಷ್ಟ ಆಗ್ತಾ ಇದೆ ನನಗೆ. ಈ ನೀರಲ್ಲಿ ಬಿದ್ದು ಮುಳುಗ್ದು ಹೇಳ್ತಾ ಇರ್ತಾನೊಬ್ಬ. ಉದ್ಧಾರ ಮಾಡೋದಕ್ಕೆ ಅಂತ ನೌಕೆಯಲ್ಲಿ ಬಂದವನ ಎಷ್ಟು ದಯೆಯಿಂದ ಬಂದಿದ್ದೀರಿ ನೀವು ಅಂತ ಹೇಳಿ ನಾವು ಈಗಲೇ ಸ್ತೋತ್ರ ಮಾಡೋಕ್ಕಾಗಲ್ಲ. ನಮ್ಮನ್ನು ಎತ್ತಿ ನೌಕೆಯಲ್ಲಿ ಕೂಡಿಸ್ಕೊಂಡ ಮೇಲೆ ಆಮೇಲೆ ಬೇಕಾದ್ರೆ ದಾಟುವ ತನಕ ಭಗವಂತನನ್ನು ಸ್ತೋತ್ರ ಮಾಡೋಣ. ಆ ಒಂದು ನಿಟ್ಟಿನಲ್ಲಿ ಹೇ ಭಗವಂತನೇ, ಈ ನಮ್ಮ ಮನಸ್ಸಿಗೆ ಇರುವಂತಹ ಮಾಯೆಯ ಆವರಣ ಇದೆಯಲ್ಲ ಅದನ್ನು ಹರಣ ಮಾಡು. ಹೇಗಿದ್ದರೂ ಆ ಮಾಯೆಯ ಆವರಣ ಅಂದರೆ ಪ್ರಕೃತಿಯ ಆವರಣವನ್ನು ನೀನು ಹರಣ ಮಾಡಬೇಕು ಅಂದರೆ ನಿನಗದು ಹಕ್ಕಿದೆ. ಯಾಕೆ, ನಿನ್ನ ಹೆಂಡತಿಯೇ ಮಾಯಾ ಪತೇ ಮಾಯಾಹ, ನೀನು ಮಾಯಾಪತಿ. ಆದ್ದರಿಂದ ಮಾಯೆಯ ಆವರಣವನ್ನು ಹರಣ ಮಾಡಿ ನನ್ನನ್ನು ರಕ್ಷಣೆ ಮಾಡು ಹೇ ನರಸಿಂಹ ಅಂತ ಭಗವಂತನನ್ನು ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಇದೇ ವಿಧವಾಗಿ ಈ ಸ್ತೋತ್ರ ಇನ್ನೂ ಸಾಕಷ್ಟು ಮುಂದುವರಿಯುತ್ತೆ. ಅದನ್ನು ಮತ್ತೆ ಮುಂದಿನ ಭಾಗದಲ್ಲಿ ಹೇಳ್ತೀವಿ ಅಂತ ಹೇಳ್ತಾ, ಈ ಒಂದು ಭಾಗದ ಜ್ಞಾನ ಸೇವೆಯನ್ನು ಚಂದ್ರಶೇಖರ ಚೈತ್ರ ಅವರುಗಳು ಮಾಡಿದ್ದಾರೆ. ಅವರಿಗೆ ಭಗವಂತ ವಿಶೇಷವಾದ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಭಾಗವನ್ನು ಮುಗಿಸ್ತಾ ಇದ್ದೇವೆ. ಶ್ರೀಕೃಷ್ಣಾರ್ಪಣಮಸ್ತು.